ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ 1.5 ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರ್ಬೋದು. ಇದನ್ನ 2 ರೀತಿ ಕೂಡ ನಾವು ಮಾಡ್ಬೋದು. ಬಿಸಿನೀರನ್ನ ಕಾಸ್ಕೊಂಡು ಡೈರೆಕ್ಟ್ ಹಿಟ್ಟಿಗೆ ಹಾಕ್ಕೊಂಡು ಆ ರೀತಿನೂ ಕಲಿಸ್ಕೋಬೋದು. ಇಲ್ಲ ಈ ಥರ ಮುದ್ದೆ ಟೈಪ್ ಮಾಡ್ಕೊಂಡು ಆ ರೀತಿನೂ ಮಾಡ್ಬೋದು. ಈ ರೀತಿ ಮುದ್ದೆ ಥರ ಮಾಡ್ಕೊಳೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇದಕ್ಕೆ ನೀರು ಚೆನ್ನಾಗಿ ಕಾಸಿದ ನಂತರ ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ಜೋಳದ ಹಿಟ್ಟನ್ನ ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಕೈ ಆಡಿಸ್ತಾನೆ ಇರ್ರಿ, ಒಂದು ಕಡೆ ಎಕ್ಕಳ ಇಟ್ಕೊಂಡು, ಇಲ್ಲ ಅಂದರೆ ಇದು ತಳ ಹಿಡಿದು ಬಿಡುತ್ತೆ. ಸೊ ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಕೈನ ತಿರುಗಿಸ್ತಾನೆ ಇರ್ರಿ. ಸೊ ಇದು ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿ ಬರಬೇಕು. ಅಂದರೆ ತುಂಬ ತೆಳುವಾಗೂ ಆಗಬಾರ್ದು, ತುಂಬ ಗಟ್ಟಿಯಾಗೂ ಆಗಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ರೊಟ್ಟಿ ಹಿಟ್ಟನ್ನ ಹಾಕ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ರೊಟ್ಟಿ ಮಾಡೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನ ಒಂದು 10 ಮಿನಿಟ್ಸ್ ರೆಸ್ಟ್ ಬಿಟ್ಟರೆ ಸಾಕಾಗುತ್ತೆ. ಯಾಕೆಂದರೆ ತುಂಬ ಬಿಸಿ ಇರುತ್ತಲ್ಲ, ಸೊ ಹಿಟ್ಟನ್ನ ಹಾಕಬೇಕಾದ್ರೆ ಕೈ ಸುಡೋ ಚಾನ್ಸಸ್ ಇರುತ್ತೆ. 10 ಮಿನಿಟ್ಸ್ ಅದೆಲ್ಲ ಆದ ನಂತರ ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಿ. ಇಲ್ಲೇ ಗ್ಯಾಸ್ ಕಟ್ಟೆ ಮೇಲೆ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬೇಯಿಸೋದಕ್ಕೂ ಸಹ. ಸೊ ನಾವು ಜಾಸ್ತಿ ಚಪಾತಿ ರೊಟ್ಟಿ ಎಲ್ಲ ಇದ್ರ ಮೇಲೆ ಮಾಡೋದು. ಸೊ ಕ್ಲೀನಾಗಿ ಎಲ್ಲನೂ ಕ್ಲೀನಾಗಿ ಹಾಕ್ಕೊಳ್ಳಿ, ಮುದ್ದೆ ಅಂಶ ಏನೇನಿದೆ ಅಲ್ಲ. ಸೊ ಈ ರೀತಿ ಮಾಡೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಕಂಪ್ಯಾರಿಟ್ಲಿ ಹಂಗೆ ಬಿಸಿನೀರು ಕಾಸ್ಕೊಂಡು ಮಾಡೋದ್ರಿಂದ. ಸೊ 2 ರೀತಿನೂ ಮಾಡ್ಬೋದು. ಆ ರೀತಿನೂ ಒಂದು ಸಲ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಮಾಡೋದು ಅಂತ. ಸೊ ನಾನಿಲ್ಲಿ ಪಾತ್ರೆಗೆ ಒಂದು ಚೊಂಬಾಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ಏನು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ವಲ್ಲ ಮುದ್ದೆ ರೀತಿ ಮಾಡ್ಕೊಂಡಿದ್ದಕ್ಕೆ ನಾನಿಲ್ಲಿ 1.5 ಬಟ್ಲದಷ್ಟು ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ 1.5 ಗ್ಲಾಸಷ್ಟು ನಾನು ನೀರು ತೊಗೊಂಡಿದ್ದೆ ಕಾಸ್ಕೊಳೋದಕ್ಕೆ. 1/2 ಬಟ್ಲದಷ್ಟು ಹಿಟ್ಟನ್ನು ಕಲಿಸ್ಕೊಂಡೆ. ಸೊ ಇಲ್ಲಿ 1.5 ಬಟ್ಲನ್ನು ತೊಗೊತಾ ಇದ್ದೀನಿ. ಸೊ ಇದನ್ನು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಜೋಳದ ರೊಟ್ಟಿಗೆ ನೀವು ಚಪಾತಿ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಒಂದು ಸ್ವಲ್ಪ ಹೊತ್ತಿಗೆ ಅದು ಮೆತ್ತಗಾಗ್ಬಿಡುತ್ತೆ. ಸೊ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳೋದ್ರಿಂದ ಬರ್ತಾ ನೀವು ರೊಟ್ಟಿ ಮಾಡ್ತಾ ಸ್ವಲ್ಪ ಅಳುಕಾಗುತ್ತೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ನೀವು ಹಿಟ್ಟನ್ನು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು. ಮೇನ್ ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ನೀವು ತುಂಬಾ ಪೇಷನ್ಸಿಂದ ಹಿಟ್ಟನ್ನು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಚಪಾತಿ ಹಿಟ್ಟು ಬೇಕಾದರೆ ಒಂದು 2-3 ಮಿನಿಟ್ಸ್ ಕಲಿಸ್ಕೊಂಡು ಹಾಗೆ ಬಿಟ್ಬಿಟ್ರೆ ಆಮೇಲೆ ಅದು ಸರಿ ಹೋಗ್ಬಿಡುತ್ತೆ. ಬಟ್ ಜೋಳದ ರೊಟ್ಟಿ ಹಾಗಲ್ಲ. ಇದನ್ನು ನೀವು ಎಷ್ಟು ಪೇಷನ್ಸಿಂದ ಕ್ಲೀನಾಗಿ ಟೈಮ್ ಕೊಟ್ಟು ಹಿಟ್ಟನ್ನ ಕಲಿಸ್ಕೊತೀರ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಚಪಾತಿಗಿಂತ ರೊಟ್ಟಿ ಮಾಡೋದೇ ತುಂಬ ಸುಲಭ ಅಂತ ಹೇಳ್ಬೋದು. 1-2 ಸಲ ಪ್ರಾಕ್ಟೀಸ್ ಆಗೋ ತನಕ ಅಷ್ಟೇ, ಆಮೇಲಂತೂ ತುಂಬಾ ಸುಲಭ ಅಂತ ಹೇಳ್ಬೋದು. ಇನ್ನು ಜೋಳ ಯಾಕೆ ನಾವು ತಿನ್ನಬೇಕು ಅನ್ನೋದಾದರೆ ಇದರಲ್ಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಹಾಗೆ ಇದು ವೇಟ್ ಮ್ಯಾನೇಜ್ಮೆಂಟಿಗೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾನಿಲ್ಲಿ ಚಪಾತಿ ಲಟ್ಟಣಿಕೆಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಕವರ್ನ ಸುತ್ತಿದ್ದೀನಿ. ಈ ರೀತಿ ಕವರ್ ಸುತ್ತೋದ್ರಿಂದ ಯಾವುದೇ ರೀತಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಅಂಟ್ಕೊಳೋದಿಲ್ಲ. ನಾನು ಸ್ವಲ್ಪ ಚಪಾತಿಗಿಂತ ಜಾಸ್ತಿ ಹಿಟ್ಟು ತೊಗೊಂಡು ಕೈಯಲ್ಲೇ ಸ್ವಲ್ಪ ಹೊತ್ತು ಲಟ್ಟಿಸ್ಕೊಳ್ತೀನಿ. ಪೂರಿ ಶೇಪಿಗೆ ಬಂದರೆ ಸಾಕು. ಅಲ್ಲಿ ತನಕ ಫಸ್ಟ್ ಕೈಯಲ್ಲೇ ಅಂದ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟ್ ಕೈಯಲ್ಲಿ ಯಾಕೆ ಅಂದ್ಕೋಬೇಕು ಅಂದರೆ ಎಡ್ಜಸ್ಸಲ್ಲಿ ಒಂಥರ ಬಿರುಕು ಬಿಡೋದಿಲ್ಲ. ಸೊ ಕರೆಕ್ಟಾಗಿರುತ್ತೆ. ಸೊ ನೋಡಿ ನಾನಿಲ್ಲಿ ಬರೀ ಎಡ್ಜಸ್ಸಿಗೆ ಅಷ್ಟೇ ಫೋಕಸ್ ಮಾಡಿ ಅಂತ ಇದ್ದೀನಿ. ಸೊ ನೀವು ಮಧ್ಯ ಎಲ್ಲ ಅಂದ್ಬಿಟ್ರೆ ಚಪಾತಿ ಮಧ್ಯ ಎಲ್ಲ ತೆಳ್ಳಗಾಗ್ಬಿಡುತ್ತೆ, ಸುತ್ತ ದಪ್ಪ ಆಗುತ್ತೆ. ಆವಾಗ ನೀವು ಬೇಯಿಸಿದಾಗ ಏನಾಗ್ಬಿಡುತ್ತೆ ಅದ್ರ ರೊಟ್ಟಿ ಎಲ್ಲ ಎಟ್ಟಿ ಆಗುತ್ತೆ, ಒಳ್ಳೆ ತಂದೂರಿ ರೊಟ್ಟಿ ಥರ ಆಗಿಬಿಡುತ್ತೆ. ಸೊ ಸಾಫ್ಟಾಗಿ ಮೆತ್ತಗಾಗಲ್ಲ. ಸೊ ಆದಷ್ಟು ಜೋಳದ ರೊಟ್ಟಿನ ಎಡ್ಜಸ್ಸಿಂದ ಉದುತ್ತಾ ಬನ್ನಿ, ಮಧ್ಯ ಪಾರ್ಟ್ ಉದ್ದಬೇಡಿ. ಬೇಕಾದರೆ ಲಾಸ್ಟಿಗೆ ಬೇಕಾದರೆ ನೀವು ಸರಿ ಮಾಡ್ಕೋಬೋದು. ಇನ್ ಕೇಸ್ ಮಧ್ಯ ಪಾರ್ಟ್ ದಪ್ಪ ಆಗಿದ್ದರೆ ಮೊದಲನೇ ಸಲಿನೇ ಮಧ್ಯ ಪಾರ್ಟಿಂದ ಉದ್ದಬೇಡಿ. ಇನ್ನೂ ಹೇಳಬೇಕಾದ್ರೆ ಚಪಾತಿ ನಾವು ಹೆಂಗೆ ಬೇಕಾದರೆ ಹಂಗೆ ಉದ್ದಿದ್ರೆ ನಡೆಯುತ್ತೆ. ಬಟ್ ರೊಟ್ಟಿ ಮಾಡಬೇಕಾದ್ರೆ ಈ ಥರ ಎಡ್ಜಸ್ಸಿಂದ ಮಾಡಿದ್ರೇ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರೋದು. ಸೊ 1-2 ಸಲ ಪ್ರಾಕ್ಟೀಸ್ ಆಗೋ ತನಕ ತುಂಬಾ ಸುಲಭ. ನಾನಿಲ್ಲಿ ಕಾಯ್ತಾ ಇರೋ ಹಂಚಿಗೆ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಜಾರ್ಜೆಟ್ ಬಟ್ಟೆ ತೊಗೊಂಡಿದ್ದೀನಿ. ಸೊ ಬೇಯಿಸೋದಕ್ಕೆ ನೀವು ಜಾರ್ಜೆಟ್ ಆದರೂ ತೊಗೋಬೋದು, ಇಲ್ಲ ಕಾಟನ್ ಆದರೂ ತೊಗೋಬೋದು. ಇನ್ನು ಕಾಟನಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಹೀರ್ಕೊಳಲ್ಲ. ಜಾರ್ಜೆಟ್ ಬಟ್ಟೆ ಅಂದರೆ ತುಂಬ ಚೆನ್ನಾಗಿ
ಚೆನ್ನಾಗಿ ಬೇಗ ಆಗುತ್ತೆ. ಸೊ ಅದಕ್ಕೆ ನಾನು ಜಾರ್ಜೆಟ್ ಬಟ್ಟೆ ತೊಗೊಂಡಿದ್ದೀನಿ. ಮನೇಲಂತೂ ದಿನಕ್ಕೆ ಒಂದ್ಸಲ ಅಂತೂ ಜೋಳದ ರೊಟ್ಟಿ ಮಾಡೇ ಮಾಡ್ತೀವಿ, ಹಳ್ಳಿ ಸೈಡ್ ಆಗಿರೋದ್ರಿಂದ. ಸೊ ನಾವು ಈ ರೊಟ್ಟಿನ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೀವು ರೊಟ್ಟಿ ಬೇಯಿಸೋದಕ್ಕೆ ಬಟ್ಟೆ ಸಹ ಬಳಸ್ಬೋದು. ನಾನಿಲ್ಲಿ ಸೌಟನಲ್ಲೇ ಬೇಯಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ಕೊಂಡು ಜೋಳದ ರೊಟ್ಟಿ ಮಾಡಿ ತುಂಬಾನೇ ಸುಲಭವಾಗಿ ಜೋಳದ ರೊಟ್ಟಿ ಮಾಡ್ಬೋದು. ಸೊ ಯಾರೆಲ್ಲ ಇಷ್ಟ ತನಕ ವಿಡಿಯೋ ನೋಡಿದಿರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ.